ಬಳ್ಳಾರಿ ಜಿಲ್ಲೆಯ ಶಾಸಕರ ಫೈಟ್ ವಿಚಾರ ಭಾರಿ ಚರ್ಚೆಗೆ ಒಳಗಾಗಿದೆ. ಶಾಸಕರೊಬ್ಬರು ಮತ್ತೊಬ್ಬ ಶಾಸಕನ ಮೇಲೆ ಹಲ್ಲೆ ನಡೆಸಿದ್ದಾದರೂ ಏಕೆ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡಿದೆ. ಆನಂದ್ ಸಿಂಗ್, ಭೀಮಾ ನಾಯಕ್, ಗಣೇಶ್ ಮತ್ತು ಸಚಿವ ತುಕಾರಾಂ ಅವರು ಒಂದು ಟೇಬಲ್ನಲ್ಲಿ ಕುಳಿತು ಮಾತುಕತೆ ನಡೆಸುತ್ತಿದ್ದರು. ಚರ್ಚೆಯು ಕ್ರಮೇಣ ಆಪರೇಷನ್ ಸಂಕ್ರಾಂತಿ ವಿಚಾರಕ್ಕೆ ತಿರುಗಿದಾಗ ಈ ವೇಳೆ ಮಾತಿಗೆ ಮಾತು ಬೆಳೆದು ಆನಂದ್ ಸಿಂಗ್ ಹಾಗೂ ಗಣೇಶ್ ನಡುವೆ ತೀವ್ರ ಗಲಾಟೆ ಆರಂಭವಾಗಿದೆ. ಒಂದು ಹಂತದಲ್ಲಿ ಆಪರೇಷನ್ ಸಂಕ್ರಾಂತಿಯ ಹಣಕಾಸಿನ ವ್ಯವಹಾರಗಳು ಬಹಿರಂಗವಾಗಿ ಹೇಳಿಕೊಂಡು ಇಬ್ಬರು ಚೀರಾಡಿದ್ರು. ನಾನು ಬಿಜೆಪಿಗೆ ಸೇರಲು ಸಾಧ್ಯವಾಗದಿರುವುದು ಹಾಗೂ ನನ್ನ ಸಚಿವ ಸ್ಥಾನ ತಪ್ಪಲು ನೀನೇ ಕಾರಣ ಎಂದು ಗಣೇಶ್ ಅವರು ಆನಂದ್ ಸಿಂಗ್ ವಿರುದ್ಧ ನೇರ ಆರೋಪ ಮಾಡಿದ್ರು. ಇದಕ್ಕೆ ಕುಪಿತಗೊಂಡ ಆನಂದ್ ಸಿಂಗ್, ನಿನ್ನನ್ನು ರಾಜಕೀಯಕ್ಕೆ ತಂದಿದ್ದೆ ನಾನು, ನಿನ್ನ ಅಪ್ಪನನ್ನ ಜಿಲ್ಲಾ ಪಂಚಾಯತ್ ಚೇರ್ಮನ್ ಮಾಡಿದೆ, ನನ್ನ ವಿರುದ್ಧವೇ ಮಾತನಾಡುವೆ ಎಂದು ಹಲ್ಲೆಗೆ ಮುಂದಾದರು ಎನ್ನಲಾಗಿದೆ. ಆಗ ಇಬ್ಬರು ಕೈ ಮಿಲಾಯಿಸಲು ಮುಂದಾದಾಗ ಲಾಂಚ್ ಬಾರ್ ಸಿಬ್ಬಂದಿ ಜಗಳ ಬಿಡಿಸಿ ಕಳುಹಿಸಿದರು ಎಂದು ತಿಳಿದು ಬಂದಿದೆ. ಬಳಿಕ ರಾತ್ರಿ ಶಾಸಕರು 2:30 ವೇಳೆಗೆ ಭೀಮಾ ನಾಯಕ್ ಅವರ ಕೊಠಡಿಗೆ ತೆರಳಿದ್ರು. ಅಲ್ಲಿ ಮತ್ತೆ ಇದೇ ವಿಷಯಕ್ಕೆ ಜಗಳ ತೆಗೆದಿದ್ದಾರೆ. ಈ ವೇಳೆ ಕುಪಿತಗೊಂಡ ಗಣೇಶ್ ಕೊಠಡಿಯಲ್ಲಿದ್ದ ಟೀಪಾಯಿಗೆ ಹೊಡೆದು ಬಾಟಲಿ ಹೊಡೆದಿದ್ದಾರೆ. ಬಳಿಕ ಆನಂದ್ ಸಿಂಗ್ ಅವರನ್ನ ತಳ್ಳಿದ್ದು ರಭಸಕ್ಕೆ ಆನಂದ್ ಸಿಂಗ್ ಗಾಜಿನ ಚೂರುಗಳ ಮೇಲೆ ಬಿದ್ದಿದ್ದಾರೆ. ಈ ವೇಳೆ ಅವರು ಕಣ್ಣಿನ ಹುಬ್ಬು, ರೆಪ್ಪೆ ಭಾಗಕ್ಕೆ ಗಾಜು ಚುಚ್ಚಿ ಗಾಯವಾಗಿದೆ. ಈ ವೇಳೆ ನೋಡುತ್ತಿದ್ದಂತೆ ಕಣ್ಣಿನಲ್ಲಿ ಊತ ಕಾಣಿಸಿಕೊಂಡಿದೆ. ಕೂಡಲೇ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಹೇಳಲಾಗಿದೆ. ಮತ್ತೊಂದು ಮೂಲದ ಪ್ರಕಾರ ಗಲಾಟೆ ನಡುವೆ ಮದ್ಯದ ನಶೆಯಲ್ಲಿ ಗಣೇಶ್ ಬಾಟ್ಲಿ ಎತ್ತಿಕೊಂಡು ಆನಂದ್ ಸಿಂಗ್ ಬಲಭಾಗದ ಹಣೆ ಹಾಗೂ ಕಣ್ಣಿನ ಭಾಗಕ್ಕೆ ಹೊಡೆದಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ವೇಳೆ ಬಲವಾದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿದಂತಾಗಿದೆ. ಆನಂದ್ ಸಿಂಗ್ ಕುಸಿದು ಬಿದ್ದಿದ್ದಾರೆ. ಆಗ ಆನಂದ್ ಸಿಂಗರ ಬಲಗಣ್ಣು ಊದಿಕೊಂಡಿದ್ದು ಕಣ್ಣಿನ ಭಾಗಕ್ಕೆ ಗಂಭೀರ ಗಾಯವಾಗಿದೆ. ಎಡಭಾಗದ ಪಕ್ಕೆಲುಬಿಗೆ ಏಟಾಗಿದ್ದು ವೈದ್ಯರು ಅದರ ಸ್ಕ್ಯಾನಿಂಗ್ ವರದಿ ತರಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.